ಮಜಬಾ ಮಜ ಭಾರತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಈ ದಿನ ಇಲ್ಲಿ ಯಾತಕ್ಕೆ ಸೇರಿದ್ದೇವೆ ಅಂತ ಹೇಳಿದ್ರೆ ಯಾತಕ್ಕೆ ಇವತ್ತು ನಿರಂಜನ್ ದೇಶಪಾಂಡೆ ಅವರ 40ನೇ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ ಬಂಧುಗಳೇ. ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಇಲ್ಲೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಆದರೆ ದುರದೃಷ್ಟವೆಂದರೆ ಇವತ್ತು ಇಲ್ಲಿ ಒಂದು ಪ್ರಸಿದ್ಧ ನಾಟಕ ತಂಡ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇವತ್ತು ಬರ್ತಾ ಇಲ್ಲ. ಆದರೆ ಮನೋರಂಜನಾ ಕಾರ್ಯಕ್ರಮ ನಿಲ್ಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ನಾಟಕ ಅಂದ್ರೆ ಏನಂತಾನೆ ಗೊತ್ತಿಲ್ಲಂತ 4 ಗಟ್ಟಿ ಮುಟ್ಟಾದ ಯುವಕರನ್ನು ಹಿಡ್ಕೊಂಡು ಇವತ್ತು ಈ ರಂಗವೇದಿಕೆಯಲ್ಲಿ ಒಂದು ನಾಟಕ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ. ಇದರಲ್ಲಿ ಏನಾದರೂ ಲೋಪ ದೋಷಗಳಿದ್ದರೆ ಅದನ್ನು ಹೊಟ್ಟೆಗೆ ಹಾಕೊಂಡು ಈ ಒಂದು ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಅದು ಏನಂತ ಹೇಳಿದರೆ, ಈ ರಾಜರ ಯುಗ ಅಂತ್ಯ ಆಗುವಂತ ಸಮಯ, ಈ ಮೊಬೈಲ್ನ ಯುಗ ಆರಂಭ ಆಗುವಂತ ಸಮಯ. ಆವಾಗಿನ ರಾಜ ದೃಷ್ಟ ದ್ವಿಗುಣ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸಕ್ಕಿರುವಂತಹ ದಾಸಿಯನ್ನು ತಾನು ನೂತನವಾಗಿ ಖರೀದಿಸಿದಂತಹ ಮೊಬೈಲ್ ಶೋರೂಮ್ ಅಲ್ಲಿ ಕೆಲಸಕ್ಕಿಟ್ಟಿರುತ್ತಾನೆ. ಯಾವುದೋ ಒಂದು ವಿಷಯ ಗಳಿಗೆಯಲ್ಲಿ ಆಕೆಗೆ ಗರ್ಭದಾನ ಮಾಡಿರುತ್ತಾನೆ. ಇದನ್ನು ಕೇಳಲು ಆ ಸೌಪರ್ಯಕ್ಕೆ ತಂದೆಯಾದಂತ ಬಿಜ್ಜಲ ದೇವ ಆ ಸ್ಥಾನಕ್ಕೆ ಬರುವಂತ ಸನ್ನಿವೇಶವೇ ನಮ್ಮ ಕತೆ. ಓ ರಾಜ, ನಿನಗೆ ಮರಣ. ರೆಡಿ ಅಲ್ಲ, ನಾನು ಸೈಡಲ್ಲಿ ನಿಂತು ಹೇಳ್ಕೊಡ್ತೀನಿ ಮೇಲೆ ಮೇಲೆ. ನಾನು ಕಾಣುದಿಲ್ಲ ಆಯ್ತಾ, ಜನರಿಗೆ ಕಾಣುದಿಲ್ಲ ಮಾಡಿ. ಓಕೆ, ಬನ್ನಿ ರಾಜ ಬರಲಿ. ನೀನ್ ಯಾಕೆ ಬಂದದ? ರಾಜ ಬರಲಿ, ನೀನು ಹೋಗು. ರಾಜ ಕಳಿಸು ಬೇಗ. ಬಿಜ್ಜಲ ನೀನು ಹೋಗ ಕರ್ಮ ಕಾಂಡ. ನೀ ಹೋಗಿ ಡೌನ್ ಕಾಕಂಡು ಎಲ್ಲಿ ಹೋಗಿ ನೀನು. ರಾಜ ಮಧ್ಯದಲ್ಲಿ. ನೋಡು ನನ್ನ ನೋಡ್ಲಿಕ್ಕೆ ಎದುರು ನೋಡು. ಒಬ್ಬ ಎಷ್ಟು ಜನ ಇದ್ದಾರೆ ಅಲ್ಲಿ. ಅವನು ಕಳಿಸಿ. ಬಿಜ್ಜಲ ಹೋಗು. ತುಂಬಾ ಜನ ಇದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಬರ್ತೀನಿ. ರಂಗದಲ್ಲಿ ರಾಜ. ಅಲ್ಲಿ ಪೂಜಾಗ ರಂಗದಲ್ಲಿ ರಾಜ ಆಯ್ತಾ. ರಂಗದಲ್ಲಿ ರಾಜ ಕಿವಿಗಳು. ನಾನು ರಂಗದಲ್ಲೆಲ್ಲ ಕಚ್ಚೇರಿ ರಂಗ ಹಾಕಿ ಬರಲ್ಲ. ರಂಗ ಅಲ್ಲೇ ಮಿಡ್ಲಲ್ಲಿ. ರಂಗದಲ್ಲಿ ರಾಜ. ರಾಜಗಾಂಭೀರ್ಯದಲ್ಲಿ ಆಚೀಚೆ ನಡೆ. ನೀನಂತ ಟಾಯ್ಲೆಟ್ ಹೋದದ? ರಾಜಗಾಂಭೀರ್ಯದಲ್ಲಿ ಹೋಗ. ಹೇಗೆ ಇನ್ನು ಹೇಳಿಕೊಟ್ಟದ್ದು. ಬಿಡ್ಲಾ ಎಂತ ದಮ್ಮಾದ್ರೆ ಬಿಡು. ನಗು ಹೇಳಿದು ನಗು. ಒಂದು ಬೆಕ್ಕಿನ ಹಾಗೆ ನಕ್ಕ ಹಾಗೆಲ್ಲ. ಅಟ್ಟಹಾಸ ಟಕಾಸಿದ್ದಾರೆ. ಅಟ್ಟೆ ಕಾಸಿದಲ್ಲ, ಅಟ್ಟಹಾಸ. ಹೇಗೆ? ಜೋರಾಗಿ ನಗು. ನಿಂದು ಚಂದಾಗಿದೆ. ಸಾಕು, ನಿಂದು ಸಾಕು. ನಗು. ನನಗೆ ಹಸಿವಾಗುತ್ತೆ, ಆಗಲ್ಲ. ಸೂಪರ್. ಪರಿಚಯ ಹೇಳು. ನನ್ನ ಪರಿಚಯ ಇಲ್ಲ ಅಂದ್ರೆ ಎದಕ್ಕೆ ಕರ್ಕೊಂಡ್ ಬಂದಿ ಮತ್ತೆ? ನನ್ನ
ರಾಜ ಹೇಳ್ಬೇಕು, ನಾನು ಶ್ರೀ 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 ದೃಷ್ಟ ದಿಗ್ಗುಣ ಮಹಾರಾಜ. ನಾನು ಶ್ರೀ 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 ದಸ್ತಪುಷ್ಟ ಮಹಾರಾಜ. ದಷ್ಟಪುಷ್ಟಲ್ಲ, ದ್ವಿಷ್ಟ ದಿಗ್ಗುಣ ಮಹಾರಾಜ. ನಾನು ದಿಷ್ಟಿ ದಿಷ್ಟಿ ಸಿಂಹ. ಅಷ್ಟು ಕಷ್ಟದ ಹೆಸರು ಯಾಕಿತ್ತಿಲ್ಲಿ? ಸುಲಭದ ಹೆಸರು ಇಡೋಕ್ಕಾಗಲ್ವಾ? ನಿನ್ನ ಹೆಸರು ಹೇಳು. ನಾನು ದೀಪಕ್ ರಾಜ್ಕುಮಾರ್. ಮಕ್ಕಂಡು ಸಾಯಿ. ನೆಕ್ಸ್ಟ್ ಎಲ್ಲ ಗೊತ್ತಿಲ್ವಾ? ಹೇಳು. ಇನ್ನು ನನಗೂ 6 ರಾಜ್ಯದ ಕಪ್ಪ ಬರುತ್ತದೆ, ನನ್ನಲ್ಲಿ 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ, ನನ್ನ ಹತ್ರ 8 ಆನೆ ಇದೆ, ನನ್ನ ಮೊಬೈಲ್ ಸೋರ್ತದೆ. 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯ ರಪ್ಪ ಬರ್ತದೆ, ನನ್ನ ಹತ್ರ 8 ಆನೆ ಇದೆ, ನನ್ನ ಮೊಬೈಲ್ ಸೋರುತ್ತೆ. 6 ರಾಜ್ಯದ ಕಪ್ಪ ಬರ್ತದೆ, 8 ಆನೆಗಳಿವೆ, ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನ್ನ ಹತ್ರ ಅವ ಹೇಳಿದ್ದೆಲ್ಲ ಇದೆ. ಜೀವನ ತಾನಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಅಯ್ಯೋ, ನಾನು ಟಿವಿಯಲ್ಲಿ ಯೋಗ ಮಾಡುವವರನ್ನು ನೋಡಿದ್ದೀನಿ ತುಂಬಾ, ಆದ್ರೆ ಲೈವ್ ಆಗಿ ನೋಡುದು ಇದೇ ಫಸ್ಟ್ ಟೈಮ್. ನೀವು ಇಷ್ಟು ದೊಡ್ಡ ಜೀವ ಹಿಡ್ಕೊಂಡು ಆ ಕಾಲನ್ನು ನಿಮ್ಮ ಕುತ್ತಿಗೆಗೆ ಸುತ್ತಾಕ್ತಿದ್ದೀರಲ್ಲ, ಅದನ್ನು ನೀವು ಒಬ್ಬರಿಂದ ಎಲ್ಲ ಆಗುತ್ತೆ, 2 ಜನ ಇರುವುದರಲ್ಲಿ ಗೊತ್ತಾಗುದಿಲ್ಲ ಅಷ್ಟೇ. ಅಂದ್ರೆ ನನ್ನ ತಲೆ ಕೆಳಗೆ ಹೋಗುದಿಲ್ಲ, ಅವರದ್ದು ಕಾಲ ಮೇಲೆ ಬರುದಿಲ್ಲ. ಹಾಗೆ ಇಬ್ಬರು ಒಟ್ಟಾಗಿ ಒಂದು ಯೋಗ ಮಾಡಿ ಆಚೆ ಈಚೆ ಹೋಗೋ ಜನರನ್ನು ಎಳೆದುಕೊಳ್ಳುದು ನಾವು. ಓಹೋ, ಅಂದಾಗಿ ನೀವು ನಂದು ಕಂಪ್ಯೂಟರ್ ಜ್ಯೋತಿಷ್ಯ, ಅವಂದದೇ ಪುರಾತನ ಕಾಲದ್ದು. ಅಯ್ಯೋ, ನಾನ್ ಜೀವನದಲ್ಲಿ ಮೊದಲನೇ ಸರ್ತಿ ನೋಡುದು ಒಂದು ಜ್ಯೋತಿಷಿ ಪಾನ್ ಬೀಡೋ ಸ್ಟಾಲ್ ಹಾಕಿದ್ದು. ರೀ, ನನ್ಗೊಂದು ಸ್ವೀಟ್ ಬೀಡ ಹಾಕಿ. ಏನು ಬಾರ್ನ ಹೊರಗೆ ನಿಂತ್ಕೊಂಡು ನಾನೇನು ಪಾನ್ ಬೀಡ ಮಾರವನ? ನಂದು ಪುರಾತನ ಕಾಲದ ಜ್ಯೋತಿಷ್ಯ. ನಾನು ಈ ನಮ್ಮ ತಾಂಬೂಲದಲ್ಲಿ ನೋಡಿ ಮುಂದೆ ಆಗೋದು ಹಿಂದೆ ಹೋಗುದು ಎಲ್ಲ ನೋಡ್ತೇನೆ. ಒಂದು ವಿಷಯ ನೋಡಿ, ಅಲ್ಲೇ ಜಸ್ಟ್ ಝೂಮ್ ಮಾಡಿ ನೋಡುವ. ನೋಡಿ, ಕಾಣ್ತಾ ಇದೆಯಾ? 1-2 ಕಟ್ಟುಗಳು ನೀರಲ್ಲಿ ತೇಲ್ತಾ ಇದೆ. ಅಂದ್ರೆ ಈ ಕಪ್ಪು ಹಣಗಳನ್ನು ಯಾರೋ ಒಂದು ನದಿಯಲ್ಲಿ ಬಿಸಾಡಿದ್ದಾರೆ. ಈಗ ನಮ್ಮ ಗೌರ್ಮೆಂಟ್ನವರು ಈ ನದಿಯಲ್ಲಿ ಬಿದ್ದ ಕಪ್ಪು ಹಣವನ್ನು ಹುಡುಕುವ ಕಾಂಟ್ರಾಕ್ಟ್ ನನಗೆ ಕೊಟ್ಟಿದ್ದಾರೆ. ಹಾಗೆ ನಾನು ಹುಡುಕ್ತಾ ಇದ್ದೇನೆ ಝೂಮ್ ಮಾಡಿ. ಹೌದಾ? ಹಣೆ ಬರೋಣ ಯಾವೊಂದು, ಅವನ ಮನೆಯದ್ದು ಕೋಳಿ ತಪ್ಪಿಸ್ಕೊಂಡು 4 ದಿವಸ ಆಯ್ತು. ಅದನ್ನು ಹುಡುಕ್ಲಿಕ್ಕೆ ಅವನಿಗೆ ಆಗ್ಲಿಲ್ಲ. ಇಷ್ಟು ಸಣ್ಣ ವೀಳ್ಯದೆಲೆಯಲ್ಲಿ ಕಪ್ಪು ಹಣವನ್ನು ಹುಡುಕ್ತಾ ಇದ್ದಾನೆ ಅವ. ಅವರು ಕೇಳದ ಜ್ಯೋತಿಷ್ಯರು, ಭಯಂಕರ ಪವರ್ಫುಲ್ ಇರ್ತಾರೆ. ಏನ್ ಕೇಳದವ? ಅವನ ಹಣೆ ಬರ ಗೊತ್ತಿತ್ತ? ಏನು? ಅವನ್ ಲಾಡ್ಜ್ ಅಲ್ಲಿ ಕುತ್ಕೊಂಡು ಭವಿಷ್ಯ ಹೇಳುದು. ಒಂದಿನ ಈಗ ಪೇಪರ್ ಅಲ್ಲಿ ಆಡ್ ಕೊಡುದು, ಇನ್ನು ಮಂಗಳೂರಿನ ಲಾಡ್ಜ್ 101ರಲ್ಲಿ, ಉಡುಪಿಯ ಲಾಡ್ಜ್ 102ರಲ್ಲಿ ಅಂತ. ಹೀಗೆ 2 ಹೆಂಗಸರನ್ನ ಕುತ್ಕೊಂಡು ಸಾಂಬ್ರಾಣಿ ಹೊಗೆ ಹಾಕಿ ಒಮ್ಮೆ ಜ್ಯೋತಿಷ್ಯ ಹೇಳ್ತಾ ಇದ್ದ. ಒಮ್ಮೆಲೆ ಪೊಲೀಸ್ ರೈಡ್ ಆಯ್ತು. ಹೌದಾ? ಬಾಚಿ ಎಲ್ಲರನ್ನ ಹಿಡ್ಕೊಂಡು ಹೋದ್ರು. ಮರು ದಿವಸ ಪೇಪರ್ ಅಲ್ಲಿ ಮೇನ್ ಪೇಜ್ ನ್ಯೂಸ್. ಏನಂತ? ನಗರದಲ್ಲಿ ವೇಶ್ಯಾವಾಟಿಕೆ ಜಾಲ ಬಯಲು, 2 ಸ್ಥಳೀಯ ಹುಡುಗಿಯರು, 1 ಕೇರಳ ಮೂಲದ ಆಂಟಿ ಪತ್ತೆ ಅಂತ. ಅದು ಯಾರಿ ಕೇರಳ ಮೂಲದ ಆಂಟಿ? ಇವನೇ. ಅದೇಗೆ? ಅಲ್ಲಿ ಪೊಲೀಸ್ನವ್ರು ರೈಡ್ ಮಾಡುವಾಗ ಈ ಪೇಪರ್ನವರು ಹಿಂದಿನಿಂದ ನಿಂತು ಫೋಟೋ ತೆಗ್ದು ನೋಡಿ, ಇದೇ ಫೋಸ್, ಇವನ ಸೈಡ್ ಜುಟ್ಟು ಮತ್ತೆ ಇದ್ದ ಶಾಲ್ ನೋಡಿ ಅವರು ಕೇರಳ ಮೂಲದ ಆಂಟಿ ಅಂತಲೇ ತಿಳ್ಕೊಂಡದ್ದು. ನನ್ನ ಬಗ್ಗೆ ಹೇಳುವಷ್ಟು ಯೋಗ್ಯತೆ ಇಲ್ಲ ನಿನ್ಗೆ. ಏನು ಜ್ಯೋತಿಷ್ಯನೇ ಅವನು? ಶಿವಾಜಿನಗರ್ ರೋಡ್ ಸೈಡ್ ಅಲ್ಲಿ ಬಾಳೆಹಣ್ಣು ಮಾರ್ತಿದ್ದ. ಯಾರ್ದೋ ಕೈಕಾಲು ಹಿಡಿದು ಒಂದು ಲ್ಯಾಪ್ಟಾಪ್ ತಗೊಂಡು ಬಂದು ಈಗ ಜ್ಯೋತಿಷ್ಯ ಹೇಳುದು ಅದರಲ್ಲಿ. ನಕ್ಕು ಬಿಡುವ, ಕೆನ್ನಿಯ ಕಚ್ಚು ಬಿಡುವ, ಇಲ್ಲ ತ್ರಾಸಕತಿ. ಏನು ಒಂದು ಜ್ಯೋತಿಷ್ಯನ ಅಲ್ಲ, ಕ್ಲಬ್ ಡ್ಯಾನ್ಸರ್. ಒಂದು ಜ್ಯೋತಿಷ್ಯದ ರಿಂಗ್ ಟೋನ್ ಅದ. ಮೇಡಮ್ ನೋಡಿ, ನನ್ನ ಕಸ್ಟಮರ್ ಫೋನ್ ಮಾಡ್ತಾ ಇದ್ದಾರೆ, ನಾನು ಬಿಸಿ ಇದ್ದೀನಿ ನೋಡಿ. ನಾನು ಲೌಡ್ ಸ್ಪೀಕರ್ ಇರ್ತೀನಿ. ಸರಿ. ಹಲೋ
ಹಲೋ ಹಾ, ಯಾರಮ್ಮ? ನಮಸ್ತೆ ಗುರುಜಿ. ಯಾರಮ್ಮ ಇದು? ನಾನ್ ಗುರುಜಿ ಸುಮತಿ ಮಾತಾಡೋದು. ಸುಮತಿ, ನೀವು ನಮ್ದು ರೆಗ್ಯುಲರ್ ಕಾಲರ್ ಅಲ್ಲ ಸುಮತಿ? ಹೌದು ಗುರುಜಿ. ಹಾ, ಸುಮತಿ ಯಾರ ಬಗ್ಗೆ ಕೇಳಲಿಕ್ಕೆ ಉಂಟಮ್ಮ? ಅದೇ ಗುರುಜಿ, ವನಜ ಅವರ ಬಗ್ಗೆ ಕೇಳೋದಿತ್ತು. ತೋರ್ತುಂಟಮ್ಮ, ಆ ಹುಡುಗಿ ಅಷ್ಟೇನು ಸರಿ ಇಲ್ಲಮ್ಮ. ಅವಳಿಗೆ ಸ್ವಲ್ಪ ಹುಡುಗರ ಸಾವಾಸ ಇತ್ತು. ಅವಳನ್ನು ಹೀಗೆ ಬಿಟ್ರೆ ಅವಳ ಅನ್ಯ ಕೋಮಿನ ಹುಡುಗನೊಟ್ಟಿಗೆ ಪರಾರಿ ಆಗೋ ಚಾನ್ಸ್ ಉಂಟಮ್ಮ. ಗುರುಜಿ ಹಾ? ಏನ್ ಮಾತಾಡ್ತಾ ಇದ್ದೀರಾ? ಟ್ರ್ಯಾಕ್ ತಪ್ಪಿ ಮಾತಾಡಿದ್ರೆ ಅಲ್ಲಿಗೆ ಬಂದು ಬಡಿತೀನಿ ನೋಡಿ. ಯಾರ್ರೀ ವನಜ? ವನಜ ಅಂದ್ರೆ ನನ್ ಮಗಳಲ್ಲ, ನನ್ನ 80 ವರ್ಷದ ತಾಯಿ. ಅಲೋ ಅಮ್ಮ, ಮ್ಯೂಟ್ ಮಾಡಿ ಅಮ್ಮ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ, ಮ್ಯೂಟ್. ಟಿವಿ ವಾಲ್ಯೂಮ್ ಅಲ್ಲ, ನಿನ್ನ ತಲೆ ಹಿಡಿದು ನಿನ್ನನ್ನೇ ಮ್ಯೂಟ್ ಮಾಡಬೇಕು. ಅಲ್ಲ, ಅವರ 80 ವರ್ಷದ ಅವರ ಅಮ್ಮ ಅಲ್ಲಿ ಕೋಮದಲ್ಲಿದ್ದಾರಂತೆ. ಇವ ಅನ್ಯ ಕೋಮಿನ ಹುಡುಗನೊಟ್ಟಿಗೆ ಪರಾರಿ ಆಗೋ ಚಾನ್ಸ್. ಜಾಸ್ತಿ ಮಾತಾಡಬೇಡ, ಜಾಸ್ತಿ ಮಾತಾಡಬೇಡ. ಓಯ್, ಅವರಿಗೆ ನೀವು ಮರ್ಯಾದೆ ಕೊಡಿ. ಅವರಿಗೆ ಕೊಡದಿದ್ರು ಅವರ ಜುಟ್ಟಿಗಾದ್ರೂ ಮರ್ಯಾದೆ ಕೊಡಿ. ಏನ್ ಜುಟ್ರಿ? ಅವನಿಗೆ ಜುಟ್ಟು ಕಟ್ಟಲಿಕ್ಕೆ ಗೊತ್ತಿತ್ತ? ಅವನು ಮುಸುಮಿಯನ್ನು ನಡುವಿನಲ್ಲಿಟ್ಟು ಅಕ್ಕೆ ಕೂದಲನ್ನು ಸುತ್ತಿ ಮತ್ತೆ ಜುಟ್ಟು ಕಟ್ಟೋದು. ಬೆಳಿಗ್ಗೆ ಇಷ್ಟು ದಪ್ಪ ಇರ್ತದೆ, ಸಂಜೆ ಆಗುವಾಗ ಇಷ್ಟು ಸಣ್ಣದಾಗ್ತದೆ. ಅದೇಗೆ? ಇವ ಮಧ್ಯಾಹ್ನ ಹಸಿವಾದಾಗ ಅರ್ಧ ತಿಂದು ಪುನಃ ಅಲ್ಲಿಗೆ ಇಟ್ಟು ಕಟ್ಟುದವ. ಮೇಡಮ್, ನಿಮ್ಗೆ ಏನಾದ್ರೂ ಚೋರಿಸ್ಲಿಕ್ಕಿದ್ರೆ ನನ್ನ ಹತ್ರ ಕೇಳಿ. ಅವರ ಹೋಗ್ಬೇಡಿ. ಇಲ್ಲಿ ಬನ್ನಿ ಮೇಡಮ್, ನಿಮ್ಮ ಭವಿಷ್ಯ ನಾನು ಹೇಳ್ತೀನಿ ಮೇಡಮ್. ಇಲ್ಲಿ ಕೈ ಇಡಿ ಮೇಡಮ್. ಮೇಡಮ್, ನಿಮ್ಮ ಲೈಫ್ ಫುಲ್ಲು ಅಂಧಕಾರದಲ್ಲಿ ಮುಳುಗಿ ಹೋಗಿದೆ ಮೇಡಮ್. ಫುಲ್ಲು ಕತ್ಲೆ ತುಂಬಿದೆ ಮೇಡಮ್. 1 ಮಿನಿಟ್. ತಿರುಗಿ ಲ್ಯಾಪ್ಟಾಪ್ ಓಪನ್ ಮಾಡ್ಲಿಕ್ಕೆ ಕಲಿಯ. ಒಂದು ಲ್ಯಾಪ್ಟಾಪ್ ಆನ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಂಧಕಾರದಲ್ಲಿ ಮುಳುಗಿ ಹೋಗಿದೆ ಅಂತೆ. ಮೇಡಮ್, ಲ್ಯಾಪ್ಟಾಪ್ ಜ್ಯೋತಿಷ್ಯ ಪ್ರಯೋಜನ ಇಲ್ಲ. ಕರೆಂಟ್ ಹೋದ್ರೆ ಎಲ್ಲ ಕತ್ಲೆ. ಆದ್ರೆ ನಮ್ಮ ಈ ತಾಂಬೂಲ ಜ್ಯೋತಿಷ್ಯದಲ್ಲಿ ಆಗಲ್ಲ. ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಝೂಮ್ ಮಾಡಿ ನೋಡ್ಬೋದು ನಾವು. ಸರಿ, ಈಗ ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳಿ. ನನ್ನೊಂದು ಸಮಸ್ಯೆ ಇದೆ. ಏನಂದ್ರೆ ನನ್ನೊಂದು ಜಾಗ ಇದೆ, ಅದು ಸೇಲ್ ಆಗ್ತಾನೆ ಇಲ್ಲ. ಅದಕ್ಕೇನಾದ್ರೂ ಒಂದು ಪರಿಹಾರ ಮಾಡಿಕೊಡಿ. ಹೌದಾ? ನಿಮ್ಮ ಜಾಗವನ್ನು ನಿಮ್ಮ ಮನಸ್ಸಿನಲ್ಲಿ ಎನ್ಸ್ಕೊಳ್ಳಿ. ಆಯ್ತು, ಒಂದು ವೇಳೆ ಈಗ ಅಲ್ಲೇ ಒಂಚೂರು ಝೂಮ್ ಮಾಡಿ ನೋಡುವ. ಅಮ್ಮ, ನಿಮ್ಮ ಜಾಗದಲ್ಲಿ ಒಂದು ನದಿ ಹೋಗ್ತಾ ಇದೆಯಾ? ಹೌದು. ಆ ಜಾಗದಲ್ಲಿ, ಆ ನದಿಯ ಬದಿಯಲ್ಲಿ ಒಂದು ಕಪ್ಪಿದೇನೋ ಒಂದು ರಾಶಿ ಇದೆ. ಏನಮ್ಮ ಅದು? ಒಂದ್ ನಿಮಿಷ, ಏನದು? ಝೂಮ್ ಮಾಡಿದೆ ನೋಡಿ. ಮೇಡಮ್, ನೀವು ಹಾಗೆ ಒತ್ತಿ ಝೂಮ್ ಮಾಡಬೇಡಿ. ಯಾಕೆ? ಮುಸುಂಬಿ ಜ್ಯೂಸ್ ಆಗ್ತದೆ. ನನ್ನ ಸುದ್ದಿಗೆ ಬರಬೇಡಿ, ನೀನು ಸುಮ್ಮನೆ ಕುತ್ಕೊಳ್ಳಿ. ಮೇಡಮ್, ಕರೆಕ್ಟ್ ಆಗಿ ನೋಡಿ. ಸರಿ. ನಿಮ್ಮ ಜಾಗದಲ್ಲಿ ಒಂದು ನಾಗರಾವಿನ ಸಮಸ್ಯೆ ಇದೆ. ಒಂದು ನಾಗರಾವು ಬುಸುಗುಡುತ್ತಾ ಇದೆ. ಅದಕ್ಕೆ ಬುಸುಗುಡ್ತಾ ಇದೆ? ಅದಕ್ಕೆ ಶೀತ ಆಗಿದೆ. ನಾಗರಾವ್ ಬುಸುಗುಟ್ಟದೆ ಮತ್ತೆ ಎಂತ ಬೌ ಅಂತ ಬೊಗಳ್ತದ. ಎಂತ ನಾಗರಾವ್ ಮಿಮಿಕ್ರಿ ಆರ್ಟಿಸ್ಟ್ ಇಲ್ಲಿ. ಕರೆಕ್ಟ್ ನೋಡಿ ಮೇಡಮ್. ಮೇಡಮ್, ನಾಗರಾವ್ ಟೆನ್ಷನ್ ಅಲ್ಲಿ ತಿರ್ಗ್ತಾ ಇದೆ. ನಾಗರಾವ್ ಟೆನ್ಷನ್ ಅಲ್ಲಿ ತಿರ್ಗ್ತಾ ಇದೆ. ಅಯ್ಯೋ, ಇವಾಗ ನಾನು ಏನ್ ಮಾಡುದು? ಏನಿಲ್ಲ ಮೇಡಮ್, ಟೆನ್ಷನ್ ಮಾಡಬೇಡಿ. 1 ರೂಪಾಯಿದು ಮಸಾಜ್ ತೈಲ ತಗೊಳ್ಳೋದು. ठंडा ठंडा कूल कूल ಅಯ್ಯ, ನಾಗರಾವ್ ಅಲ್ಲೇ ಮಲಗಿ ಬಿಟ್ಟಿತ್ತು. ಮಲಗಿದಲ್ಲ, ಈ ರೀತಿ ಎಣ್ಣೆ ಹಾಕಿ ಬಡಿದ್ರೆ ನಾಗರಾವ್ ಅಲ್ಲೇ ಕೋಮಕ್ಕೆ ಹೋಗಿದೆ. ಮೇಡಮ್, ನಾನೀಗ ಕೇಳುದು, ನಿಮ್ಮಲ್ಲಿ ಆ ಜಾಗದ ಹತ್ರ ಒಂದು ಹುತ್ತ ಇದೆಯಾ? ಅಯ್ಯೋ, ಏನ್ ಮಹಾಜ್ಞಾನಿಗಳು ನೀವು. ನಿಮ್ಗೆ ಹೋಗಿ ಹೇಗೆ ಗೊತ್ತಾಯ್ತು? ಮತ್ತೆ ನಾಗರಾವ್ ಇರುವಲ್ಲಿ ಹುತ್ತ ಇಲ್ಲದೆ ನಾಗರಾವ್ ಅಂತ ಲಾಡ್ಜ್ ಅಲ್ಲಿ ರೂಮ್ ಮಾಡಿ ಕುತ್ಕೊಳ್ತದ. ಏನ್ ಮಾತಾಡ್ತಿದ್ದೀರಿ ಮೇಡಮ್? ಅವನ್ ಬಿಡಿ ಮೇಡಮ್. ನೀವು ಈಗ ಜಾಗದ ಸಮಸ್ಯೆ ಯಾಕೆ? ನೀವು ಜಾಗ ಮಾರುದಕ್ಕೆ? ಯಾಕಂದ್ರೆ ನಮ್ಮ ಊರಲ್ಲಿ ನಾನು ಪಂಚಾಯತ್ ಮೆಂಬರ್. ಹಾಗೆ ನಾನು ಇಲೆಕ್ಷನ್ ಗೆ MLA ಓಟಿಗೆ ನಿಲ್ಬೇಕಂತ ಇದ್ದೀನಿ. ಹಾಗೆ ಏನಾದ್ರೂ ಅದಕ್ಕೊಂದು ಪರಿಹಾರ ನೋಡಿ. ಮೇಡಮ್, ಒಂದು ವೇಳೆ ನೀವು ಒಂದು ಪಂಚಾಯತ್ ಎಲೆಕ್ಷನ್ ಇದ್ದವರು MLA ಎಲೆಕ್ಷನ್ ಗೆ ನಿಲ್ಲುವುದಂತಾದ್ರೆ ನೀವು ಆ ಪಕ್ಷ ಈ ಪಕ್ಷದಲ್ಲಿ ನಿಲ್ಲುದು ಬೇಡ. ನೀವು ಒಂದು ಪಕ್ಷೇತರವಾಗಿ ನಿಲ್ಲಿ. ನಿಮಗೊಂದು ಚಿಹ್ನೆ ನಾನು ಸೂಚಿಸ್ತೇನೆ. ನೀವು ಈ ಸರ್ತಿ ಒಂದು ಕುರಿ ಮರಿಯನ್ನು ನಿಮ್ಮ ಚಿಹ್ನೆ ಮಾಡಿ. ಯಾಕೆಂದ್ರೆ ಕುರಿ ಮರಿ ಬದುಕಿರುವಾಗ ಎಲ್ಲ ವೆಜ್ ತಿಂತದೆ. ಆಗ ವೆಜ್ಜಿನವರು ಓಟ್ ಹಾಕ್ತಾರೆ. ಅದನ್ನು ಕಡ್ದ ಮೇಲೆ ನಾನ್ ವೆಜ್ಜಿನವರು ತಿಂದು ಓಟ್ ಹಾಕ್ತಾರೆ. ಹಾಗಾಗಿ ಕುರಿ ಮರಿ ನಿಮ್ಮ ಚಿಹ್ನೆ. ಸರಿ. ಅವನು ಹೇಳಿದ ನೀವು ಚಿಹ್ನೆ ಇಟ್ರೆ ನಿಮ್ಗೆ ತುಂಬಾ ಒಳ್ಳೇದು. ನಿಮ್ಮ ಸಮಾವೇಶಕ್ಕೆ ನಿಮ್ಗೆ ಕಾರ್ಯಕರ್ತರು ಬೇಕಂತಿಲ್ಲ. ಮತ್ತೆ ನಿಮ್ಮ ಎದುರು ಒಂದು 500 ಕುರಿಗಳು ಹೋಗ್ರು. ಅದರ ಹಿಂದೆ ನೀವು ಒಂದಿಗೆ ಕಂಬಳಿಯನ್ನು ಹಾಕೊಂಡು ಕೈಯಲ್ಲೊಂದು ಕೋಲಿಟ್ಕೊಳ್ಳುದು.